ಹಾಯ್ ಗೈಸ್, ವೆಲ್ಕಮ್ ಟು ಮೈ ಸೆಕೆಂಡ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನೀವೇನಾದರೂ ಯೂಟ್ಯೂಬಲ್ಲಿ ಇದ್ದೀರಿ ಅಂತಂದರೆ, ಯೂಟ್ಯೂಬಲ್ಲಿ ದಿನಾ ವೀಡಿಯೋಸ್ಗಳಲ್ಲಿ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ದುಡ್ಡು ಯಾವಾಗ ಬರುತ್ತೆ ಯೂಟ್ಯೂಬ್ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಓಕೆನಾ, ಸ್ವಲ್ಪ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಿನ್ಗೆ ಇಷ್ಟು ಮಾತ್ರ ಗೊತ್ತು, ಯೂಟ್ಯೂಬಿಂದ ದುಡ್ಡು ಮಾಡ್ತಾವ್ರು ತುಂಬ ಜನ ಅಂತ. ಓಕೆನಾ, ತಿಂಗಳಿಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಓಕೆನಾ, ಬಟ್ ಇವಾಗ ಪ್ರೆಸೆಂಟ್ ನಮ್ಮೊಂದು ಚಾನಲ್ ಏನಪ್ಪ ಅಂದರೆ 40 ಸಬ್ಸ್ಕ್ರೈಬರ್ ಇದ್ದಾರೆ. ಓಕೆನಾ, ಇದಕ್ಕಿಂತ ಮುಂಚೆ ಒಂದು ಚಾನಲ್ ಇತ್ತು. ಸೊ ಆ ಒಂದು ಚಾನಲ್ ಏನಪ್ಪ ಅಂತಂದ್ರೆ ಡಿಲೀಟ್ ಅನ್ನೋದಾಗಿದೆ ಯೂಟ್ಯೂಬಿಂದ. ಸೊ ಆ ಒಂದು ಚಾನಲಲ್ಲಿ ನಾನು ತಿಂಗಳ ದುಡ್ಡು ತೊಗೊತಾ ಇದ್ದೆ, ತಿಂಗಳ ಪೇಮೆಂಟ್ ತೊಗೊತಾ ಇದ್ದೆ. ಓಕೆನಾ, ಆ ಒಂದು ಚಾನಲಲ್ಲಿ 40,000 ಸಬ್ಸ್ಕ್ರೈಬರ್ ಇದ್ದರು. ಓಕೆನಾ, ಬಟ್ ಅದರಲ್ಲಂತೂ ನನಗೆ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಕೆಲವರು ಜನ ಈ ಒಂದು ಚಾನಲ್ ನೋಡ್ಬಿಟ್ಟು ಕೇಳ್ಬೋದು, ಈ ಒಂದು ಚಾನಲ್ ಏನಪ್ಪ ಅಂದರೆ ಇಷ್ಟು ಚಿಕ್ಕದಾಗಿದೆ, ಇಷ್ಟು ವ್ಯೂಸ್ ಬರ್ತಿದೆ, ಆ್ಯಂಡ್ ಕಡಿಮೆ ಸಬ್ಸ್ಕ್ರೈಬರ್ ಇದ್ದರೆ ಕಡಿಮೆ ವ್ಯೂಸ್ ಬರುತ್ತಿದೆ, ಇವನಿಗೆ ಗೊತ್ತಿರಲ್ಲ ನಟಿಗೆ ನಮಗೇನು ಹೇಳ್ಕೊಡ್ತಾನೆ ಅಂತ ಕೆಲವರು ಜನರು ಅನ್ಕೋಬೋದು. ಬಟ್ ಅನ್ಕೊಳ್ಳೋರು ಅನ್ಕೊಳ್ಳಿ, ನಾನು ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಗೈಸ್. ಓಕೆನಾ, ಯಾರೆಲ್ಲ ಯೂಟ್ಯೂಬಲ್ಲಿ ಇದ್ದೀರಾ, ಓಕೆನಾ, ದಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಓಕೆನಾ, ನೀವು ಕೂಡ ಯೂಟ್ಯೂಬಿಂದ ದುಡ್ಡು ಮಾಡಬೇಕಂತ. ಓಕೆನಾ, ಆದರೆ ಖಂಡಿತವಾಗ್ಲೂ ಹೇಳ್ತಂದ್ರೆ ವೀಡಿಯೋನ ಮಾತ್ರ ಮಿಸ್ ಮಾಡಿದೆ ನೋಡಿ. ಏನಕ್ಕಪ್ಪ ಅಂತಂದರೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ನಿಜಕ್ಕೂ ಯೂಟ್ಯೂಬಿಂದ ದುಡ್ಡು ಯಾವಾಗ ಬರುತ್ತೆ ಆ್ಯಂಡ್ ಬ್ಯಾಂಕ್ ಅಕೌಂಟ್ಗೆ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಗೊತ್ತೇ ಇಲ್ಲ. ಓಕೆನಾ, ಸೊ ಎಲ್ಲನೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯೂಟ್ಯೂಬಿಂದ ನೀವೇನೋ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಮಾತ್ರ ವೀಡಿಯೋ ನೋಡಿರಿ. ಓಕೆನಾ, ಇಲ್ಲಂತಂದರೆ ವೀಡಿಯೋನ ಬಿಟ್ಬಿಟ್ಟು ಈಗಲೇ ಹೋಗ್ಬೋದು, ತೊಂದರೆ ಏನಿಲ್ಲ. ಓಕೆನಾ, 100% ನಾನು ಕೂಡ ಯೂಟ್ಯೂಬಿಂದ ದುಡ್ಡು ಮಾಡ್ತೀನಿ, ಮನೇಲಿ ಕೂತ್ಕೊಂಡು ದುಡ್ಡು ಮಾಡ್ತೀನಿ ಅನ್ನೋರು ಮಾತ್ರನೇ ವೀಡಿಯೋ ನೋಡಿ. ಓಕೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ನೋಡಿ, ಇಲ್ಲಂತಂದರೆ ವೀಡಿಯೋನ ಬಿಟ್ಬಿಟ್ಟು. ಓಕೆನಾ, ಬಿಟ್ಬಿಟ್ಟು ಈಗಲೇ ಹೋಗ್ಬೋದು, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ವೀಡಿಯೋ ನೋಡೋಕೆ ಹೋಗ್ಬೇಡಿ. ಓಕೆನಾ, ಇಂಪಾರ್ಟೆಂಟ್ ನೀವು ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಮಾತ್ರ ವೀಡಿಯೋ ನೋಡಿ, ಫಸ್ಟ್ ಹೇಳ್ತಾ ಇದ್ದೀನಿ ನಾನು. ಓಕೆ, ಸುಮ್ಮನೆ ವೀಡಿಯೋ ನೋಡ್ಬಿಟ್ಟು ನಿಮ್ಮ ಟೈಮ್ ವೇಸ್ಟ್ ಏನಕ್ಕೆ ಮಾಡ್ಕೊತೀರಾ? ಇದ್ರ ಬಗ್ಗೆ ನೀವೇನಾದರೂ ಕೆಲಸ ಮಾಡ್ಕೊಳ್ಳಿ, ಏನಾದರೂ ಕೆಲಸ ಇದ್ದರೆ ಟೈಮ್ ಅಂತೂ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೈಸ್. ಓಕೆನಾ, ಆ್ಯಂಡ್ ನಿಜಕ್ಕೂ ಯೂಟ್ಯೂಬಿನ ದುಡ್ಡು ಯಾವಾಗ ಬರುತ್ತೆ ಆ್ಯಂಡ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ ಯೂಟ್ಯೂಬಿನ ದುಡ್ಡು ಬರಬೇಕು ಅಂದ್ಕೊಂಡಿದ್ರೆ ನಿಮ್ಮೊಂದು ಚಾನಲಲ್ಲಿ ಫಸ್ಟ್ ಮೊನಟೈಜ್ ಆನ್ ಆಗಬೇಕಾಗುತ್ತೆ. ಮೊನಟೈಜ್ ಹೆಂಗಪ್ಪ ಅಂತ ನೋಡಿ, ಮೊನಟೈಜ್ ಅಂದರೆ ತುಂಬ ಜನ ಗೊತ್ತಿಲ್ಲ. ಬಟ್ ಮೊನಟೈಜ್ ಅಂತಂದರೆ ಇವಾಗ ಪ್ರೆಸೆಂಟು ನಿಮ್ಮೊಂದು ಚಾನಲ್ ಇದೆಯಾ ಅಂತಂದರೆ, ಸೊ ನಿಮ್ಮೊಂದು ವೀಡಿಯೋಸ್ಗಳಿಗೆ ಆ್ಯಡ್ಸ್ ಪ್ಲೇ ಆಗುತ್ತೆ. ನೀವು ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದರೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಯಾವುದಾದ್ರು ಒಂದು ಸಾಂಗ್ ನೋಡಿದ್ರೆ, ಯಾವುದೊಂದು ಮೂವಿ ನೋಡಿದ್ರೆ ಫಸ್ಟಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಾರೆ. ಓಕೆ, ಆ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆದರೆ ನಮ್ಮದು ವೀಡಿಯೋಸ್ಗಳಿಗೆ ಆವಾಗ ನಾವು ಯೂಟ್ಯೂಬಿಂದ ದುಡ್ಡು ಅನ್ನೋದು ಮಾಡ್ಬೋದು ಗೈಸ್. ಓಕೆನಾ, ಆದರೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಯಾವಾಗ ಪ್ಲೇ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟಲ್ಲಿ ಏನಪ್ಪ ಅಂತಾರೆ, ನಿಮ್ಮೊಂದು ಚಾನಲ್ ಫಸ್ಟ್ ಮೊನಟೈಜ್ ಆನ್ ಆಗಬೇಕಂತಂದರೆ 1,000 ಸಬ್ಸ್ಕ್ರೈಬರ್ಸು ಆ್ಯಂಡ್ 4,000 ವಾಚರ್ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ಕಂಪ್ಲೀಟ್ ಆಗಿದ ನಂತರ ನೀವು ಮೊನಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡಬೇಕಾಗುತ್ತೆ. ಓಕೆನಾ, ಸೊ ಮೊನಟೈಸೇಷನ್ ಅಪ್ಲೈ ಮಾಡ್ಕೊಳ್ಳಿದ ನಂತರ ಆವಾಗ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಕೂಡ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನೀವು ಮೊನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ನಿಮ್ಮೊಂದು ಗೌರ್ಮೆಂಟ್ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮೊಂದು ವೋಟರ್ ಐ ಡಿ ಆಗಿರ್ಬೋದು, ಈ ಥರ ಪ್ರೂಫ್ ಇರುತ್ತಲ್ವ, ಸೊ ಆಧಾರ್ ಕಾರ್ಡ್ ಮುಖಾಂತರ ನೀವು ಅಪ್ಲೈ ಅನ್ನೋದು ಮಾಡಬೇಕಾಗುತ್ತೆ ಮೊನಿಟೈಸೇಷನ್ಗೆ. ಓಕೆ, ಅಪ್ಲೈ ಮಾಡ್ಕೊಳ್ಳಿದ ನಂತರ ನೀವು ಅದೇ ಟೈಮಲ್ಲಿ ಒಂದು ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್. ಓಕೆನಾ, ಕ್ರಿಯೇಟ್ ಮಾಡ್ಕೊಳ್ಳಿದ ನಂತರ ಆವಾಗ ನೀವು ಅಪ್ಲೈ ಮಾಡಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಅದು ಯೂಟ್ಯೂಬ್ ಅವ್ರ ಹತ್ರ ಹೋಗುತ್ತೆ. ಓಕೆ, ಯೂಟ್ಯೂಬ್ ಅವ್ರ ಹತ್ರ ಹೋಗಿದ ನಂತರ ನಿಮ್ಮೊಂದು ಚಾನಲ್ನ ಫುಲ್ ಕಂಪ್ಲೀಟ್ ಚೆಕ್ ಮಾಡ್ತಾರೆ ಅವರು. ಓಕೆನಾ, ನೀನು ಯಾವ ಥರ ಕಂಟೆಂಟ್ ಮಾಡ್ತಾ ಇದೆಯಾ, ಯಾವ ಥರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೆಯಾ, ಏನಾದರೂ ಕೆಟ್ಟ ವೀಡಿಯೋಸ್ಗಳು ಏನಾದರೂ ಅಪ್ಲೋಡ್ ಮಾಡ್ತಾ ಇದೆಯಾ ಅಂತ ಅವರು ಯೂಟ್ಯೂಬರು ಚೆಕ್ ಮಾಡ್ತಾರೆ. ಓಕೆನಾ, ಸೊ ಚೆಕ್ ಮಾಡ್ಕೊಳ್ಳಿದ ನಂತರ ನಿಮ್ಮೊಂದು ವೀಡಿಯೋಸ್ಗಳು ಆ ಥರ ಏನೂ ಇಲ್ಲಪ್ಪ, ಎಲ್ಲ ಕರೆಕ್ಟಾಗಿದೆ, ಒಳ್ಳೆ ಹುಡುಗನೇ, ಚೆನ್ನಾಗಿ ಮಾಡಿದ್ದೀನಿ ವೀಡಿಯೋಸ್ಗಳು ಅಂತಂದರೆ ಆವಾಗ ಏನು ಮಾಡ್ತಾರೆ ಅಂದರೆ ನಿಮಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. 1-2-3 ದಿನದಲ್ಲಿ ತಿಳಿಸ್ಕೊಡ್ತಾರೆ, 2 ದಿನ ಟೈಮ್. ಓಕೆನಾ, ಸೊ ಲಾಸ್ಟ್ ಟೈಮ್ ನಂದು ಹಳೆ ಚಾನಲ್ ಇದ್ದಾಗೂ ಕೂಡ ಅಷ್ಟೇ 2 ದಿನದಲ್ಲಿ 1 ಡೇನಲ್ಲೇ ನಿಮ್ಗೆ ರಿಪ್ಲೈ ಬಂದಿತ್ತು ಯೂಟ್ಯೂಬ್ ಕಡೆಯಿಂದ. ಸೊ ನಿಮ್ಮೊಂದು ಚಾನಲ್ ಮೊನಿಟೈಸ್ ಆನ್ ಆಗಿದೆ ಅಂತ ಗೈಸ್. ಓಕೆನಾ, ಸೊ ಅದೇ ಒಂದೇ ದಿನ 2 ದಿನ ಮ್ಯಾಕ್ಸಿಮಮಲ್ಲಿ ಸಿಂಪಲಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮೊಂದು ಚಾನಲ್ ಮೊನಿಟೈಸ್ ಆನ್ ಆಯಿತು ಅಂದರೆ ಸಾಕು, ನಿಮ್ಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತೀನಿ, ನಿಮ್ಮೊಂದು ಚಾನಲ್ ಮೊನಿಟೈಸ್ ಆನ್ ಆಗಿದೆ, ಇನ್ನು ಮುಂದೆ ಯೂಟ್ಯೂಬಿಂದ ದುಡ್ಡನ್ನು ಮಾಡ್ಬೋದು ಅಂತ ಗೈಸ್. ಓಕೆನಾ, ಅಪ್ಲೈ ಮಾಡ್ಕೊಳ್ಳಿದ ನಂತರ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಒಂದು ಪಿನ್ ಬರುತ್ತೆ. ಓಕೆನಾ, ಅದು 10 ಡೇಸ್ ಆಗಿದ ನಂತರ ಬರುತ್ತೆ. ಓಕೆನಾ, ಒಂದು 10-15 ಡೇಸ್ ಆಗ್ಬೋದು. ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಒಂದು ಪಿನ್ ಬರುತ್ತೆ. ಓಕೆನಾ, ಆದರೆ ನಿಮ್ಮೊಂದು ಚಾನಲ್ ಮೊನಿಟೈಸ್ ಆಗಿದೆಯಾ ಅಥವಾ ಆಗಿಲ್ವಾ ಅಂತ ನಿಮ್ಗೆ ಒಂದೇ ದಿನದಲ್ಲಿ ತಿಳಿಸ್ಕೊಡ್ತಾರೆ. ಮೊನಿಟೈಸ್ ಆಗಿದ ನಂತರ ನಿಮ್ಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬರುತ್ತೆ. ಅದು ನಿಮ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ, ನೀವು ಆಧಾರ್ ಕಾರ್ಡ್ ಮುಖಾಂತರ ಅಪ್ಲೈ ಮಾಡಿರ್ತೀರಲ್ಲ, ನಿಮ್ಮ ಪೋಸ್ಟ್ ಏನು, ಸೊ ಅದು ಡೈರೆಕ್ಟಾಗಿ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ. ಒಂದೇನೊಂದು ಪೋಸ್ಟ್ ಆಫೀಸ್ ಒಳಗೆ ಹೋಗ್ಬಿಟ್ಟು ನೀವು ಕೇಳ್ಬೋದು ಗೈಸ್. ಓಕೆನಾ, ಅಲ್ಲಿಗೆ ಬರುತ್ತೆ. ಸೊ ಆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಏನು ಮಾಡುತ್ತೆ ಅಂದರೆ ಆ ಪಿನ್ ಕಳಿಸ್ತಾರೆ. ಆ ಒಂದು ಪಿನ್ ಏನು ಮಾಡಬೇಕಂದ್ರೆ ನಿಮ್ಮೊಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಗೂಗಲ್ ಆ್ಯಡ್ಸೆನ್ಸಲ್ಲಿ ವೆರಿಫಿಕೇಷನ್ ಆಗಿದ ನಂತರ ಆವಾಗ ನೀನು ಯೂಟ್ಯೂಬ್ ಕಡೆಯಿಂದ ದುಡ್ಡು ಅನ್ನೋದು ಮಾಡ್ತೀಯ ಗೈಸ್. ಓಕೆನಾ, ಸೊ ಇವಾಗ ಅರ್ನಿಂಗ್ ಯಾವ ಥರ ಆಗುತ್ತೆ ಅಂತಂದರೆ, ಫಸ್ಟ್ ಯೂಟ್ಯೂಬ್ ಏನು ಮಾಡ್ತಾರೆ ಅಂತಂದರೆ ನಮ್ಮೊಂದು ವೀಡಿಯೋಸ್ಗಳು ಇರುತ್ತಲ್ವ, ಸೊ ಆ ಒಂದು ವೀಡಿಯೋಸ್ಗಳು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಾರೆ ಗೈಸ್. ಓಕೆನಾ, ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತೆ. ಆಡ್ಸ್ ಅನ್ನೋದು ಪ್ಲೇ ಆಗುತ್ತೆ ಅಂದರೆ ನಮಗೆ ಯೂಟ್ಯೂಬಿಂದ ಅರ್ನಿಂಗ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಗೈಸ್. ಓಕೆನಾ, ಆ ಒಂದು ಅರ್ನಿಂಗ್ ಏನು ಮಾಡುತ್ತೆ ಅಂದರೆ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ನಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಏನು ಮಾಡುತ್ತೆ ಅಂದರೆ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಮೌಂಟು ಯೂಟ್ಯೂಬಿಂದ. ಓಕೆನಾ,
ಇವಾಗ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರಲಿ ನಿಮ್ಗೆ ಡಾಲರ್ ಮುಖಾಂತರ ಬರುತ್ತೆ, ಓಕೆನಾ, ಡಾಲರ್ ಮುಖಾಂತರ ಬರುತ್ತೆ. ಯೂಟ್ಯೂಬಿಂದ ಎಷ್ಟು ದುಡ್ಡು ಬರಲಿ ನಿಮಗೆ ಆ ಒಂದು ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಗೂಗಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಗೂಗಲ್ ಅಕೌಂಟ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡುತ್ತೆ ಗೈಸ್, ಓಕೆನಾ. ಸಿಂಪಲಾಗಿ ಇಷ್ಟೆಲ್ಲ ಪ್ರಾಸೆಸಿಂಗ್ ಇದೆ. ಈ ಥರ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ದುಡ್ಡು, ಓಕೆನಾ. ಬಟ್ ಒಂದು ಸಾರಿ ನೀವೆಲ್ಲ ಇದ್ದೀರಿ ಒಂದು ಸಾರಿ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಆಮೇಲೆ ನಿಮ್ಗೆ ಟೆನ್ಷನ್ ಇರಲ್ಲ, ಓಕೆನಾ. ಮಂತ್ಲಿ ನಿಮ್ಮೊಂದು ಅಕೌಂಟ್ಗೆ ದುಡ್ಡು ಬಂದು ಬೀಳ್ತಾ ಇರುತ್ತೆ, ಓಕೆನಾ. ಆದರೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಮಿನಿಮಮ್ ನಿಮಗೆ $100 ಆಗಬೇಕು, ಓಕೆನಾ. ಸೊ $100 ಆದ್ರೇ ನಿಮಗೆ ಬ್ಯಾಂಕ್ ಅಕೌಂಟಿಂದ ಗೂಗಲ್ ಅಕೌಂಟ್ ಏನು ಮಾಡುತ್ತೆ ಅಂದರೆ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಗೈಸ್, ಓಕೆನಾ. ಆದರೆ ಆ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಏನೆಲ್ಲ ಆ್ಯಡ್ ಮಾಡಬೇಕಂತ ಹೇಳ್ತೀನಿ. ಫಸ್ಟ್ನೇದೇನಪ್ಪ ಅಂತಂದರೆ ನಿಮ್ಮೊಂದು ಅಕೌಂಟ್ ನಂಬರು ಆ್ಯಂಡ್ IFSC ಕೋಡು ಆ್ಯಂಡ್ ನಿಮ್ಮ ನೇಮು ಆ್ಯಂಡ್ ಶಿಫ್ಟ್ ಕೋಡ್, ಓಕೆನಾ. ಶಿಫ್ಟ್ ಕೋಡ್ ಅಂದರೆ ಏನಪ್ಪ ಅಂದ್ರೆ ತುಂಬ ಜನ ಕೇಳ್ಬೋದು, ಬಟ್ ಶಿಫ್ಟ್ ಕೋಡ್ ಕೂಡ ಇರೋದು ತುಂಬ ಇಂಪಾರ್ಟೆಂಟ್, ಓಕೆನಾ. ಶಿಫ್ಟ್ ಕೋಡ್ ಅದೇನು ಕೆಲಸ ಮಾಡುತ್ತೆ ಅಂದರೆ ಕೂಡ ತುಂಬ, ಯಾಕಂದರೆ ನಮ್ಗೆ ಬರ್ತಾರೆ US ಕಡೆಯಿಂದ ಡಾಲರ್ ಮುಖಾಂತರ ಬರುತ್ತಲ್ವ, ಸೊ ಅದಕ್ಕೆ ಬೇರೆ ಕಂಟ್ರಿಯಿಂದ ಯೂಟ್ಯೂಬಿಂದ ದುಡ್ಡು ಬರುತ್ತೆ ನಮಗೆ, ಓಕೆನಾ. ಸೊ ಅದಕ್ಕೆ ಶಿಫ್ಟ್ ಕೋಡು, ನಿಮ್ಮೊಂದು ನೇಮು ಆ್ಯಂಡ್ ಅಕೌಂಟ್ ನಂಬರು, IFSC ಕೋಡು, ಓಕೆನಾ. ಶಿಫ್ಟ್ ಕೋಡ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ನಿಮ್ಮೊಂದು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳ್ಬೋದು, ಸರ್ ಈ ಥರ ಶಿಫ್ಟ್ ಕೋಡ್ ಬೇಕು ಅಂತಂದರೆ ಸಾಕು, ಡೈರೆಕ್ಟಾಗಿ ಅವರು ಹೇಳ್ತಾರೆ ಶಿಫ್ಟ್ ಕೋಡ್ ಹೆಂಗೇನೋ ಏನು ಅಂತ ಗೈಸ್ ನಿಮ್ಮೊಂದು ಬ್ಯಾಂಕ್ದು, ಓಕೆನಾ. ಆ ಒಂದು ಶಿಫ್ಟ್ ಕೋಡ್ ಹಾಕ್ಕೊಳ್ಳಿ, ಅದು ಕೂಡ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದು ಹಾಕೊಂಡ್ರೆ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ದುಡ್ಡು ಬರುತ್ತೆ, ಓಕೆನಾ. ಅದ್ರ ಅಕೌಂಟ್ ನಂಬರ್ ಡೀಟೇಲೆಲ್ಲ ಹಾಕೊಳ್ಳುವಾಗ ನಿಮ್ಗೆ ತುಂಬ ಹುಷಾರಾಗಿ ನೋಡ್ಕೊಂಡು ಆಗಬೇಕಾಗುತ್ತೆ. ಉಲ್ಟಾ ಪಲ್ಟಾ ಹಾಕ್ಬಿಟ್ರೆ ತಿರ್ಗಾ ಪೇಮೆಂಟ್ ಅನ್ನೋದು ಅಲ್ಲೇ ನಿಂತೋಗ್ಬಿಡುತ್ತೆ, ಬರಲ್ಲ, ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಬರಲ್ಲ, ಓಕೆನಾ. ಅಕೌಂಟ್ ನಂಬರು 2-3 ಸರಿ ಚೆಕ್ ಮಾಡಿಕೊಂಡು ಕನ್ಫರ್ಮೇಷನ್ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಮಾಡಿ, ಓಕೆನಾ. ಸಬ್ಮಿಟ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಯೂಟ್ಯೂಬಿಂದ ದುಡ್ಡು ಎಷ್ಟೇ ಬರಲಿ ಆ ಯೂಟ್ಯೂಬ್ ಏನು ಮಾಡುತ್ತೆ ಗೂಗಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ಗೂಗಲ್ ಅಕೌಂಟ್ ಏನು ಮಾಡುತ್ತೆ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡುತ್ತೆ ಗೈಸ್. ಮಂತ್ಲಿ ಟ್ರಾನ್ಸ್ಫರ್ ಆಗುತ್ತೆ ಗೈಸ್, ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂದರೆ ಇವಾಗ ನಿಮ್ಮೊಂದು ಈ ಒಂದು ತಿಂಗಳಲ್ಲಿ ನಿಮಗೆ ಮಿನಿಮಮ್ $100 ಆಗಬೇಕು, ಓಕೆನಾ. ಗೂಗಲ್ ಅಕೌಂಟು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಮಿನಿಮಮ್ $100 ಆಗಬೇಕು, ಓಕೆನಾ. ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಈ ಒಂದು ಮಂತ್ ನಿಮಗೆ ಒಂದು $50 ಆಗಿದೆ ಅನ್ಕೊಳ್ಳೋಣ, ಓಕೆನಾ. ಸೊ ಆ ಒಂದು $50 ಏನು ಮಾಡುತ್ತೆ ಅಂದರೆ ಯೂಟ್ಯೂಬು ಗೂಗಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ, ಓಕೆನಾ. ಆ ಒಂದು ಗೂಗಲ್ ಅಕೌಂಟಲ್ಲಿ $50 ಹಾಗೇ ಉಳ್ಕೊಳ್ಳುತ್ತೆ, ಓಕೆನಾ. ನೆಕ್ಸ್ಟ್ ತಿಂಗಳು ಏನು ಮಾಡುತ್ತೆ ಅಂದ್ರೆ $30 ಆಯಿತು ಅಂದ್ಕೊಳ್ಳಿ, ಓಕೆನಾ. ಸೊ $30 ಆಗಿದ ನಂತರ ಯೂಟ್ಯೂಬ್ ಏನು ಮಾಡುತ್ತೆ ನಮ್ಮೊಂದು ಗೂಗಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. 50 + 30 ಎಷ್ಟಾಯ್ತು? $80 ಆಯಿತು, ಓಕೆನಾ. $80 ಹಂಗೆ ಗೂಗಲ್ ಅಕೌಂಟಲ್ಲೇ ಇರುತ್ತೆ, ಓಕೆನಾ. ನೆಕ್ಸ್ಟ್ ತಿಂಗಳು ಏನಾಗುತ್ತೆ ಅಂದರೆ ಒಂದು $20 ಆಯ್ತು ಅಂದ್ಕೊಳ್ಳಿ, ಓಕೆನಾ. ಸೊ $20 ಏನು ಮಾಡುತ್ತೆ ಅಂದರೆ ಯೂಟ್ಯೂಬ್ ಮತ್ತೆ ಟ್ರಾನ್ಸ್ಫರ್ ಮಾಡುತ್ತೆ ಗೂಗಲ್ ಆ್ಯಡ್ಸೆನ್ಸ್ಗೆ, ಓಕೆನಾ. ಟ್ರಾನ್ಸ್ಫರ್ ಮಾಡ್ಕೊಳ್ಳಿದ ನಂತರ ಆವಾಗ ನಿಮ್ಗೆ ಕಂಪ್ಲೀಟಾಗಿ $100 ಆಗುತ್ತೆ. ಆ ಒಂದು $100 ಆಯ್ತು ಅಂದರೆ ಆವಾಗ ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಗೂಗಲ್ ಅಕೌಂಟ್ ಅನ್ನೋದು ಟ್ರಾನ್ಸ್ಫರ್ ಅನ್ನೋದು ಮಾಡುತ್ತೆ ಗೈಸ್, ಓಕೆನಾ. ಸೊ ಇಷ್ಟೆಲ್ಲ ಪ್ರಾಸೆಸಿಂಗ್ ಇದೆ. ಬಟ್ ಆದರೆ ಗೂಗಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಪ್ರತಿ ತಿಂಗಳು ಅಷ್ಟೇ ನಿಮಗೆ $100 ಮೇಲೇ ಇರಬೇಕು, ಓಕೆನಾ. $100 ಮೇಲೆ ಇತ್ತು ಅಂದರೆ ನೀವು ಆರಾಮಾಗಿ ಯೂಟ್ಯೂಬ್ ಕಡೆಯಿಂದ ದುಡ್ಡು ಅನ್ನೋದು ಮಂತ್ಲಿ ತೊಗೋಬೋದು, ಓಕೆನಾ. ಸೊ $100 ಆಗಬೇಕು ಅಂತಂದರೆ ನಮ್ಮೊಂದು ಚಾನಲಲ್ಲಿ ವ್ಯೂಸ್ ಜಾಸ್ತಿ ಬರಬೇಕು, ಓಕೆನಾ. ವ್ಯೂಸ್ ಜಾಸ್ತಿ ಬಂತಂದರೆ ನಿಮ್ಗೆ ದುಡ್ಡು, ವ್ಯೂಸ್ ಇಲ್ಲ ಅಂತಂದ್ರೆ ದುಡ್ಡಿಲ್ಲ ಯೂಟ್ಯೂಬಲ್ಲಿ, ಓಕೆನಾ. ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರಲಿ, ಓಕೆನಾ, ಲಕ್ಷಾಂತ ಸಬ್ಸ್ಕ್ರೈಬರ್ ಇರಲಿ, ಓಕೆ. ನಿಮ್ಗೆ ವ್ಯೂಸ್ ಇತ್ತಾ ದುಡ್ಡು, ವ್ಯೂಸ್ ಇಲ್ಲ ಅಂತಂದರೆ ದುಡ್ಡೇ ಇಲ್ಲ. ಫಸ್ಟ್ ಇದನ್ನು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ. ಇವ್ರ ಚಾನಲಲ್ಲಿ ಇಷ್ಟು ಸಬ್ಸ್ಕ್ರೈಬರ್ ಇದ್ದಾರಲ್ಲಪ್ಪ, ಇನ್ನೊಂದು ದೊಡ್ಡೇ ದುಡ್ಡು ಅನ್ಕೊಂತೀರಿ ನೋಡಿ, ಅದು ನಿಮ್ಮ ತಪ್ಪು, ಓಕೆನಾ. ನಿನ್ನ ಹತ್ರ 1000 ಸಬ್ಸ್ಕ್ರೈಬರ್ ಇರಲಿ, ಓಕೆನಾ. ಒಂದು ತಿಂಗಳಲ್ಲಿ 1 ಮಿಲಿಯನ್ ವೀಡಿಯೋ ಹೋಯ್ತಂದರೆ ನಿಮ್ಗೆ ವ್ಯೂಸು ಅದೇ ಒಂದು ವೀಡಿಯೋದಿಂದನೇ ನಿಮ್ಗೆ 50,000 ಬಂದುಬಿಡುತ್ತೆ. ಸೊ ಆ ಥರ, ಓಕೆನಾ. ಆ ಥರ ವರ್ಕ್ ಮಾಡುತ್ತಿದ್ದು. ವ್ಯೂಸ್ ಮೇಲೆ ಡಿಪೆಂಡ್ ದುಡ್ಡು, ಓಕೆನಾ. ಸಬ್ಸ್ಕ್ರೈಬರ್ಸ್ ಮೇಲೆ ಡಿಪೆಂಡ್ ಆಗಲ್ಲ ಇದು, ಓಕೆ. ನೆನ್ಪಿಟ್ಕೊಳ್ಳಿ ಫಸ್ಟು. ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಅಷ್ಟೇ, ವ್ಯೂಸ್ ಇದ್ರೇನು ದುಡ್ಡು ಇಲ್ಲ ಅಂತಂದು ದುಡ್ಡಿಲ್ಲ, ಓಕೆನಾ. ಮತ್ತು ಯೂಟ್ಯೂಬಿಂದ ಇಷ್ಟೆಲ್ಲ ಪ್ರಾಸೆಸಿಂಗ್ ಇದೆ ದುಡ್ಡು ಬರೋದು. ಈ ವಿಡಿಯೋ ನಿಮಗೆಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲ ಅಂತ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಆ ಒಂದು ಕಮೆಂಟ್ಗೆ 100% ರಿಪ್ಲೈ ಮಾಡ್ತೀನಿ, ಓಕೆನಾ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.